Hello everyone, welcome to Sanmarga classes. Next question from The Will of Sacrifice. Choose the right collocative word from the column B to match with the word given in column A. So collocative words ಅಂತಂದ್ರೆ ಏನು ಮಕ್ಕಳೇ? That words which are used together oftenly. Okay. ಸೊ ನಾವು ಮಾತನಾಡುವಾಗ ಅಥವಾ ಯಾವಾಗಲೂ ಒಟ್ಟಿಗೆ ಉಪಯೋಗಿಸುವಂತಹ ಪದಗಳು. ಇಟ್ ಮೇ ಬಿ ನೌನ್ ಅಂಡ್ ನೌನ್, ನೌನ್ ಅಂಡ್ ಅಡ್ಜೆಕ್ಟಿವ್, ವರ್ಬ್ ಅಂಡ್ ನೌನ್, ವರ್ಬ್ ಯಾವ್ದಾದ್ರು ಇರ್ಬೋದು. ಓಕೆನಾ? ಸೊ ಕಾಫಿ ಕಪ್ ಇಸ್ ಅ ಕೊಲೊಕೇಟಿವ್ ವರ್ಡ್. ಓಕೆ. ಸೊ ಈ ರೀತಿ ಒಟ್ಟಿಗೆ ಉಪಯೋಗಿಸುವ ಪದಗಳನ್ನ ನಾವು ಕೊಲೊಕೇಟಿವ್ ವರ್ಡ್ಸ್ ಅಂತ ಹೇಳ್ತೀವಿ. ಓಕೆ. ಸೊ ಇಲ್ಲಿ ಕಾಲಮ್ ಎ ಕಾಲಮ್ ಬಿ ನಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒನ್ ಎ ನೋಬಲ್, ಬ್ರಾಕೆಟ್ ಅಲ್ಲಿ ಏನಿದೆ ಮಕ್ಕಳೇ? ಕಾಲಮ್ ಬಿ ಅಲ್ಲಿ ಪೀಪಲ್, ಚಿಲ್ಡ್ರನ್, ಲೀಡರ್ಸ್, ಪೇರೆಂಟ್ಸ್ ಅಂತ ಇದೆ. ಓಕೆ. ಸೊ ನೋಬಲ್, ಲೀಡರ್ಸ್ ಅಂತನ್ನ ನಾವು ಚೂಸ್ ಮಾಡ್ತೀವಿ ಅಲ್ವಾ? ಸೊ ಒಟ್ಟಿಗೆ ಯೂಸ್ ಮಾಡ್ತೀವಿ. ನೋಬಲ್ ಚಿಲ್ಡ್ರನ್, ನೋಬಲ್ ಪೇರೆಂಟ್ಸ್, ನೋಬಲ್ ಪೀಪಲ್ ಅಂತ ಹೇಳೋದಿಲ್ಲ, ನೋಬಲ್ ಲೀಡರ್ಸ್. ಓಕೆ. Collocative word is leaders. I have marked here. Understood? Second one. Developed. ಬ್ರಾಕೆಟ್ ಅಲ್ಲಿ ಏನಿದೆ ಅಥವಾ ಕಾಲಮ್ ಬಿ ನಲ್ಲಿ ಏನಿದೆ? ಹೌಸ್, ನೇಷನ್, ಲೆಟರ್, ಪೀಪಲ್. ಸೊ ಡೆವಲಪ್ಡ್ ಅನ್ನೋದ್ರ ಜೊತೆಗೆ ನಾವು ಯಾವ ವರ್ಡ್ ಅನ್ನು ಯೂಸ್ ಮಾಡ್ತೀವಿ ಮಕ್ಕಳೇ? ಡೆವಲಪ್ಡ್ ನೇಷನ್ ಅಲ್ವಾ? ಅದೊಂದು ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರ. USA ಇಸ್ ಅ ಡೆವಲಪ್ಡ್ ನೇಷನ್. ಓಕೆ. ಇಲ್ಲಿ ಬರ್ದು ಬಿಡ್ತೀನಿ, ನೇಷನ್, developed nation. Noble leaders. Okay. C. Generate. What is there in column B? What are there in column B? Ideas, questions, stories, challenges. Generate ideas. Alva? So generating ideas. And entrepreneurs generate ideas. ಓಕೆ. ಜನರೇಟ್ ಜೊತೆಗೆ ಐಡಿಯಾಸ್ ಯೂಸ್ ಮಾಡ್ತೀವಿ. ದೀಸ್ ಆರ್ ದ ಕೊಲೊಕೇಟಿವ್ ವರ್ಡ್ಸ್. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.